ನಮಸ್ಕಾರ. ಬೆಳೆಸಿರಿ ರೈತ ಬಳಗಕ್ಕೆ. ಈ ಹೊಸದಾಗಿ ಕೃಷಿ ಮಾಡೋರಿಗೆ, ವ್ಯವಸಾಯ ಮಾಡಬೇಕು ಅನ್ನೋರಿಗೆ ಯಾವುದೋ ಹಲವಾರು ಕೃಷಿ ಮಾದರಿಗಳಿರ್ತವೆ. ಅದರಲ್ಲಿ ಯಾವುದು ನಮಗೆ ಸೂಕ್ತ ಅನ್ನೋ ಒಂದು ಗೊಂದಲ ಇದ್ದೇ ಇರುತ್ತೆ. ಯಾವುದನ್ನು ನಾವು ಬಳಸಬೇಕು ಅಂತ ಗೊತ್ತಾಗಲ್ಲ ಹೊಸಬರಿಗೆ. ಆ ಥರ ನೀವಿದ್ರೆ ನಿಮಗಿದು ವಿಡಿಯೋ ಹೆಲ್ಪ್ ಆಗ್ಬೋದು. ಯಾಕಂದರೆ ನಾನು ಕೂಡ ಒಂದೊಂದು ಕಾಲಕ್ಕೆ ಹೀಗೆ ಶುರು ಮಾಡಿದ್ದು. ಆಮೇಲೆ ನಾವು ಹಲವಾರು ತರಬೇತಿಗಳನ್ನು ಭಾಗವಹಿಸ್ತೀವಿ. ತರಬೇತಿಗಳಲ್ಲಿ ನಾನು ಕೂಡ ಮೊಟ್ಟ ಮೊದಲೇ ಬಾರಿಗೆ ಸುಭಾಷ್ ಪಾಳೇಕರ್ಜಿಯವರ ತರಬೇತಿಗೆ ಹೋಗಿದ್ದೆ. ಆಮೇಲೆ ಸುಭಾಷ್ ಶರ್ಮಾಜಿಯವರ ತರಬೇತಿಗೆ ಹೋಗಿದ್ದೆ. ಅರ್ಧೇಂದು ಚಾಟರ್ಜಿಯವರ ಹತ್ರ ಹೋದೆ. ಸೊ ಯಾವಾಗಲೂ ಕೂಡ ನನಗೇನು ಅನ್ಸೋದು ಅಂದರೆ, ಈ ಮಾದರಿನ ನಾನು ಬಳಸಬೇಕಾ ಅಥವಾ ಇದನ್ನು ಬಳಸಬೇಕಾ ಅಥವಾ ಎರಡನ್ನೂ ಕಂಬೈನ್ ಮಾಡಬೇಕಾ, ಯಾವುದು ಸೂಕ್ತ ಯಾವುದು ಅಲ್ಲ. ಆಮೇಲೆ ಅವರು ತಮ್ಮ ಒಂದು ಸ್ಥಳದ ಏನಿರುತ್ತೆ, ಅಲ್ಲಿನ ವಾತಾವರಣ ಇರ್ಬೋದು, ಅಲ್ಲಿನ ಒಂದು ಪರಿಸ್ಥಿತಿ ಇರ್ಬೋದು, ಅದಕ್ಕೆ ಅನುಗುಣವಾಗಿ ಹೇಳ್ತಾರೆ. ನಮಗೆ ಅದು ನಿಜವಾಗ್ಲೂ ಹೊಂದಿಕೆ ಆಗುತ್ತಾ ನಮ್ಮ ಜಾಗದಲ್ಲಿ, ಅಥವಾ ನಮ್ಮ ಕೃಷಿ ಕೆಲಸಕ್ಕೆ ಅಥವಾ ನಮ್ಮ ಭೂಮಿಗೆ ಅದು ಸಹಾಯ ಆಗುತ್ತಾ ಅನ್ನೋ ಒಂದು ಗೊಂದಲ ಯಾವಾಗಲೂ ಇರುತ್ತೆ. ಹೊಸಬ್ರು ನೀವಾಗಿದ್ರೆ ನಿಮಗೂ ಇರುತ್ತೆ. ಸೊ ಅವಾಗ ನಮಗೇನು ಅನಿಸ್ಬಿಡೋದು ಅಂದರೆ, ಕಲ್ತದ್ದು ಸಾಕಪ್ಪ, ಬರೀ ಕಲಿತಾ ಇದ್ದೀವಿ, ನಾವೇನೋ ಅಳವಡಿಕೆನೇ ಮಾಡ್ತಾಯಿಲ್ಲ ಅಂಥೇಳಿ ಅನ್ನಿಸಿ ಕೆಲವೊಂದಿಷ್ಟು ತರಬೇತಿಗಳನ್ನು ಬಿಟ್ಬಿಡ್ತಿದ್ವಿ. ಆದರೆ ಆಮೇಲೆ ನನಗೇನು ಅನ್ಸೋಕ್ಕೆ ಶುರು ಆಯಿತು ಅಂದರೆ, ಯಾವುದೇ ಒಂದು ತರಬೇತಿಗೆ ನೀವು ಹೋದರೂ ಕೂಡ ಅಥವಾ ಯಾವುದೇ ಒಂದು ಮಾದರಿಯನ್ನು ನೀವು ಮನನ ಮಾಡಿಕೊಂಡ್ರು ಕಂಪ್ಲೀಟಾಗಿ ಅಥವಾ ಅದನ್ನು ಪೂರ್ತಿಯಾಗಿ ನಮಗೆ ಅಳವಡಿಕೆ ಮಾಡೋಕ್ಕಾಗಲ್ಲ. ಓಕೆ, ಅದರಲ್ಲಿ ಒಂದು ಅಥವಾ ಎರಡು ಟೇಕ್ ಅವೇಸ್ ಅಂತ ಇರ್ತವೆ. ಟೇಕ್ ಅವೇಸ್ ಅಂದರೆ ಒಂದು ಪಾಠಗಳು ಅಂತ, ಕಲಿಕೆಗಳು ಅಂತ ಅಂದ್ಕೊಳ್ಳಿ. ಆ ಕಲಿಕೆಗಳನ್ನು ಕೂಡ ನಾವು ನಮಗೆ ಅರಿವಿಲ್ಲದ ಹಾಗೇನೆ ಅಥವಾ ನಮಗೆ ಅರಿತು ಅಥವಾ ಅರಿವಿಲ್ಲದೇನೋ ಅದನ್ನು ನಾವು ಪಾಲಿಸ್ತಾ ಇರ್ತೀವಿ ನಮ್ಮ ಹೊಲದಲ್ಲಿ. ನಿಮಗೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಈ ಸುಭಾಷ್ ಪಾಳೇಕರ್ಜಿಯವರ ಹಲವಾರು ಆ ಮಾದರಿಗಳಲ್ಲಿ ಹಲವಾರು ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ಹಾಗಂತ ಅದನ್ನ ಯಥಾವತ್ತಾಗಿ ಆ ಮಾದರಿನ ನಾನು ಪಾಲಿಸ್ತಾ ಇಲ್ಲ. ಆದರೆ ಎಷ್ಟೋ ವಿಷಯಗಳನ್ನು, ಮುಚ್ಚಿಗೆ ಇರ್ಬೋದು, ಆಮೇಲೆ ನನಗೆ ತುಂಬ ಇಷ್ಟವಾದಂಥ ಗೊಬ್ಬರ ಗಿಡದ ಬಗ್ಗೆ ಇರ್ಬೋದು, ನಾನು ಕಲಿತದ್ದು ಅವರ ಒಂದು ತರಬೇತಿಗಳಲ್ಲಿ ಹೋದಾಗ. ಆ ಗೊಬ್ಬರ ಗಿಡ ನನಗೆ ಎಷ್ಟು ಅದನ್ನು ನೋಡಿದಾಗ ಒಮ್ಮೆ ನೆನಪಾಗುತ್ತೆ ನನಗೆ. ಅದನ್ನು ಮುಚ್ಚಿಗೆ ಮಾಡೋದಿರ್ಬೋದು, ಈ ಥರ ಒಂದು ಎರಡು ಕಲಿಕೆಗಳು ನಮಗೆ ಒಂದೊಂದು ತರಬೇತಿಗಳಲ್ಲಿ ಸಿಕ್ಕರೂ ಸಾಕು ಅಂತ ಅನಿಸುತ್ತೆ. ಈಗ ನೋಡಿ, ಸುಭಾಷ್ ಶರ್ಮಾಜಿಯವರ ತರಬೇತಿಗೆ ಹೋಗಿದ್ದೆ. ಅವರು ಮಹಾರಾಷ್ಟ್ರದಲ್ಲಿರೋದು. ಅವರದ್ದು ಗೋ ಆಧಾರಿತವಾದಂಥ ಒಂದು ಕೃಷಿ. ನನಗೆ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನನ್ನ ಹತ್ರ ಗೋವುಗಳೇ ಇಲ್ಲ. ಹಾಗಂತೇಳಿ ನಾನು ಹಲವಾರು ಗೋವುಗಳಿಲ್ಲ ಅಂದರೂ ಕೂಡ ಗೋವುಗಳಿಂದ ಏನೇನು ಮಾಡಬಹುದು ಅಂತ ಮಾಡಿಸ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನಾನು ಅವರ ತರಬೇತಿಗಳಲ್ಲಿ ಒಂದು ಟೇಕವೇನ ತೊಗೊಂಡೆ. ಅದೇನೆಂದರೆ ಬಾಲ್ ನಿಂದಾಯಿ ಅಂತ. ಬಾಲ್ ನಿಂದಾಯಿ ಅಂದರೆ ಅವರೇನು ಹೇಳೋದು, ಚಿಕ್ಕದಿರುವಾಗಲೇ ನೀನು ಕೊಚ್ಚಿ ಹಾಕುವಂತ. ಅಂದರೆ ಈ ಕಳೆಗಳನ್ನು ನಾವೇನು ಮಾಡ್ತೀವಿ, ಅದನ್ನ ಬೆಳೆಯೋಕ್ಕೆ ಬಿಟ್ಟು ಆಮೇಲೆ ದೊಡ್ಡದಾದ್ಮೇಲೆ ಕೊಚ್ಚಿ ಹಾಕೋಕ್ಕೆ ತುಂಬ ಖರ್ಚು ಮಾಡ್ತೀವಿ. ಅದಕ್ಕೆ ಅವರು ಬಾಲ್ ನಿಂದಾಯಿ ಅಂತಾರೆ. ಅಂದರೆ ಇದೊಂದು ಸಾಮಾನ್ಯ ವಿಷಯ, ಇದು ಅಂದರೆ ಕಾಮನ್ ಸೆನ್ಸ್ ಅದಷ್ಟೇ. ಆದರೆ ನನಗೆ ಅವ್ರ ತರಬೇತಿಗೆ ಹೋದಾಗಲೇ ಅದು ಅರಿವಾಯಿತು. ಅಂದರೆ ಹೀಗೆ ಮಾಡ್ಬೋದಲ್ಲ ಅಂತ. ಅದಕ್ಕಿಂತ ಮೊದಲು ನನಗೆ ಗೊತ್ತಿರಲಿಲ್ವಾ ಅಂತಲ್ಲ, ಗೊತ್ತಿದ್ದರೂ ಕೂಡ ಒಬ್ರು ಯಾರೋ ಹಿರಿಯರು ಮಾಡ್ತಿದ್ದಾರೆ, ಹಿಂಗೆ ಇವ್ರದ್ದೊಂದು ಪ್ರಾಕ್ಟೀಸ್ ಇದೆ ಅಲ್ವಾ, ಈಗ ಮಾಡ್ತಿದ್ದಾರೆ, ನಾವು ಮಾಡ್ಬೋದು ಅಂತ ಅನ್ಸೋದು. ಸೊ ಈಗ ನಾನು ಪ್ರತಿ ಸಲನೂ ನನ್ನ ತೋಟಕ್ಕೆ ಹೋದಾಗ ಯಾವುದೋ ಒಂದು ಗಿಡ ಬೆಳೀತಾ ಇದೆ ಅಂದರೆ, ಬ್ಯಾಡಾಗಿದ್ದು ಗಿಡ, ಅದನ್ನು ನಾನು ಕಟ್ ಮಾಡಿ ಹೋಗಿದಾಗ ನನಗೆ ನೆನಪಾಗೋದು ಬಾಲ್ ನಿಂದಾಯಿ ಅಂತ. ಸೊ ಈ ರೀತಿ ಹಲವಾರು ವಿಷಯಗಳು ನಾವು ಪ್ರತಿ ಸಲ ಮಾಡ್ತಾಯಿದ್ರೆ ಎಷ್ಟೋ ಖರ್ಚುಗಳನ್ನು ಉಳಿಸ್ಬೋದಲ್ವಾ. ಅದೇ ಥರ ಅರ್ಧೇಂದು ಚಾಟರ್ಜಿಯವರ ಇದಕ್ಕೆ ಹೋಗಿದ್ದೆ ನಾನು ತರಬೇತಿಗೆ. ಇಕ್ರಾ ಸಂಸ್ಥೆ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಸದ್ಯದಲ್ಲಿ. ಆ ಸಂಸ್ಥೆಯಲ್ಲಿ ನಡೆದಂಥ ತರಬೇತಿಗಳಲ್ಲಿ ಅದು 3 ದಿವಸ ಇತ್ತು. 3 ದಿವಸ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಮಾಕಲ್ಚರ್ ಬಗ್ಗೆ ಹೇಳಿದರು. ಪರ್ಮಾಕಲ್ಚರ್ ಬಗ್ಗೆ ನಾನು ಇನ್ನೊಮ್ಮೆ ಹೇಳ್ತೀನಿ. ಆ ಶಾಶ್ವತ ಕೃಷಿ ಬಗ್ಗೆ ಏನೇನು ಮಾಡಬೇಕು, ಅವರು 85 ವರ್ಷಕ್ಕಿಂತ ದೊಡ್ಡ ಹಿರಿಯರು. ಅವರು ಹೇಳಿದ್ರಲ್ಲಿ ನನಗೆ ಮನದಟ್ಟಾಗಿದ್ದು ಅಥವಾ ನನ್ನ ತಲೆಯಲ್ಲಿ ಉಳ್ಕೊಂಡಿದ್ದೆ ಯಾವುದಂದ್ರೆ ವಿನ್ಯಾಸಗಳು ಅಂತ. ಯಾವಾಗಲೂ ಒಂದು ವೃತ್ತಾಕಾರವಾದಂಥ ವಿನ್ಯಾಸಗಳು, ವೃತ್ತಾಕಾರವಾಗಿ ನಾವು ಬೆಳೆ ಬೆಳೆದಾಗ ಹೆಚ್ಚಿಗೆ ಬೆಳೆಗಳನ್ನು ಅಳವಡಿಸ್ಬೋದು ಅನ್ನೋದನ್ನು ಅವರು ಒಂದು ಲೆಕ್ಚರಲ್ಲಿ ಹೇಳ್ತಾಯಿದ್ರು. ಅದನ್ನು ವಿಧವಾದ ಉದಾಹರಣೆಗಳ ಮೂಲಕ ಅವರು ತಿಳಿಸ್ಕೊಟ್ಟಿದ್ರು. ಸೊ ಅದು ನನಗೆ ತಲೆಯಲ್ಲಿ ಉಳಿದ್ಬಿಟ್ಟಿದೆ. ನಾನು ಯಾವುದೇ ತರಹ ಒಂದು ವಿನ್ಯಾಸ ಮಾಡಬೇಕಂದ್ರೆ, ನನ್ನ ತೋಟದಲ್ಲಿ ಒಂದು ಹೊಸ ಗಿಡ ಹಚ್ಚಬೇಕು ಅಥವಾ ಹೊಸ ಗಿಡಗಳನ್ನು ಹಚ್ಚಬೇಕಂದ್ರೆ ನಾನು ಆ ಥರ ಯೋಚನೆ ಮಾಡ್ತೀನಿ. ಹಿಂಗೆ ಮಾಡ್ಬೋದಾ, ರೌಂಡಾಗಿ ಮಾಡ್ಬೋದಾ, ಸರ್ಕಲಾಗಿ ಮಾಡ್ಬೋದಾ, ಅಥವಾ ಎಡ್ಜ್ ಎಫೆಕ್ಟ್ ಅಂತ ಅದ್ರ ಬಗ್ಗೆ ಹೇಳಿದರು. ಎಡ್ಜಲ್ಲಿ ಅಂದರೆ ಈಗ ನೋಡಿ, ಒಂದು ಟ್ರೆಂಚ್ ಇದೆ ಅಂತ ಇಟ್ಕೊಳ್ಳೋದು, ಕಾಲುವೆಯಲ್ಲಿ ಯಾವಾಗಲೂ ಎಡ್ಜ್ ಇರುತ್ತಲ್ಲ, ಅಂಚು, ಅಲ್ಲಿ ತುಂಬ ಬೆಳವಣಿಗೆ ಇರುತ್ತೆ, ಸಸ್ಯಗಳು ತುಂಬ ಬೆಳೆದಿರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆ ಅಬ್ಸರ್ವೇಷನ್ ಇರುತ್ತೆ. ಸೊ ಹೀಗೆ ನಾನು ಹೇಳ್ತಿರೋದೇನು ಅಂದರೆ, ಪ್ರತಿಯೊಂದು ತರಬೇತಿನೂ 1 ಅಥವಾ 2 ಅಥವಾ 3 ವಾಟೆವರ್ ಒಂದು ಕಲಿಕೆಗಳನ್ನು ಕೊಡುತ್ತೆ. ದಯವಿಟ್ಟು ತರಬೇತಿಗಳನ್ನು ಮಿಸ್ ಮಾಡ್ಕೋಬೇಡಿ, ಬಿಡಕ್ಕೆ ಹೋಗಬೇಡಿ, ತಪ್ಪಿಸ್ಬೇಡಿ. ಸೊ ಅದೇ ತರಹ ಪುಸ್ತಕಗಳನ್ನು ಓದಿದಾಗಲೂ ಕೂಡ ಪ್ರತಿಯೊಂದು ಪುಸ್ತಕದಲ್ಲೂ ಕನಿಷ್ಠ ಒಂದಾದರೂ ನಿಮಗೆ ಕಲಿಕೆ ಸಿಗುತ್ತೆ. ಆ ಹಲವಾರು ಪುಸ್ತಕಗಳು ನಾನು ಓದಿದ್ರ ಬಗ್ಗೆನೂ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಈಗ ಸದ್ಯಕ್ಕೆ ಬೇಡ.
ಇನ್ನೊಂದು ವಿಷಯ ಏನು ಅಂದರೆ, ಈ ಯಾವುದೇ ಒಂದು ಪುಸ್ತಕಗಳಲ್ಲಿ ಕೃಷಿ ಸಂಬಂಧಿತ ಪುಸ್ತಕಗಳು, ಆಮೇಲೆ ಈ ಮಾದರಿಗಳು, ವ್ಯವಸಾಯದ ಕುರಿತು ಮಾದರಿಗಳೇನಿದಾವಲ್ಲ, ಅವುಗಳಲ್ಲಿ ವ್ಯತ್ಯಾಸಗಳು ತುಂಬ ಇದ್ದಾವೆ. ಯಾಕಂದರೆ ನಾನು ಮಾಡಿದ್ದನ್ನು ನೀವು ಮಾಡೋಕ್ಕಾಗಲ್ಲ, ನೀವು ಮಾಡಿದ್ದನ್ನು ನಾನು ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಯಾರೋ ಒಂದು ಮಾದರಿ ಹೇಳಿದ್ದನ್ನು ಕೂಡ ಯಥಾವತ್ತಾಗಿ ನಾನು ಇಲ್ಲಿ ಮಾಡೋಕ್ಕಲ್ಲ. ಯಾಕಂದರೆ ಇವು ಮೂಲ ಮಾದರಿಗಳ ಜೊತೆಗೆ ಎಷ್ಟೋ ಜನ ಆ ಮಾದರಿಗಳನ್ನು ಅನುಸರಿಸಿ ತಮ್ಮದೇ ಒಂದು ಮಾದರಿ ಅಂತ ಮಾಡಿದ್ದಾರೆ. ಸೊ ಅವ್ರ ಜಾಗದಲ್ಲಿ ಅದು ವರ್ಕ್ ಆಗಿದೆ ಅಂದರೆ ಅವನ್ನೆಲ್ಲ ಸೇರಿಸಿ ನಾನು ಮಾಡಿದರೆ ನಂದೊಂದು ಮಾದರಿ ಆಗುತ್ತೆ ಅಲ್ವಾ. ಸೊ ಯಾವುದೇ ಇವೆಲ್ಲ ಮಾದರಿಗಳನ್ನು ಸೇರಿಸಿ ನೋಡಿದಾಗ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ, ಅವೆಲ್ಲದರಲ್ಲೂ ವ್ಯತ್ಯಾಸಗಳು ಇರೋ ಥರನೇ ಒಂದು ಸಾಮ್ಯತೆ ಕೂಡ ಎಷ್ಟೋ ಇರುತ್ತೆ. ಆ ಸಾಮ್ಯತೆಗಳೇನು ಅಂತ ಗಮನಿಸ್ತಾ ಹೋಗ್ಬೇಕು ನಾವು. ಈಗ ಮುಚ್ಚಿಗೆ ಇರ್ಬೋದು, ಸಾವಯವ ಇಂಗಾಲ ಇರ್ಬೋದು, ಜೀವಾಣುಗಳು ಇರ್ಬೋದು, ಅವನ್ನು ಎಲ್ಲರೂ ಅದ್ರ ಬಗ್ಗೆ ಹೇಳ್ತಾರೆ ಪ್ರತಿಯೊಂದು ಮಾದರಿಗಳಲ್ಲಿ. ಪುಸ್ತಕಗಳನ್ನು ಕೂಡ ಓದಿ ತುಂಬ ಜನ ತಮ್ಮ ಜೀವನದ ಎಷ್ಟೋ ಪ್ರಯೋಗಗಳನ್ನು ತುಂಬ ಅದ್ಭುತವಾಗಿ ಬರೆದಿರ್ತಾರೆ. ಆ ತರಹದ ಒಂದು ಸುಮಾರು ಪುಸ್ತಕಗಳು ನನಗೆ ಸ್ಫೂರ್ತಿಯನ್ನು ಕೂಡ ನೀಡಿವೆ. ನಿಮಗೂ ಆ ಥರ ಸ್ಫೂರ್ತಿ ನೀಡ್ಬೋದು. ನಾನು ಕೂಡ ಒಂದು ಪುಸ್ತಕ ಬರೆದಿದ್ದೀನಿ, ಬೇಕಂದರೆ ಅದನ್ನು ಕೂಡ ಓದಿ, ಗ್ರಾಮೀಣ ರಾಮಾಯಣ ಅಂತ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಹಾಗಂತೇಳಿ ನಾನು ಬರೆದಿದ್ದ ಅನುಭವ ಶ್ರೇಷ್ಠ ಅನುಭವ ಅಂತ ಹೇಳ್ತಾ ಇಲ್ಲ. ನನಗಿಂತನೂ ಹೊಸದಾಗಿ ಬರೋರಿಗೆ ಅದೊಂದು ಅದ್ಭುತ ಅನುಭವ ಆಗ್ಬೋದಲ್ವಾ. ಇವನು ಸಾಫ್ಟ್ವೇರ್ ಬಿಟ್ಟು ಬಂದು ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಸಣ್ಣ ಸ್ಫೂರ್ತಿ ಸಿಕ್ಕರೂ ಸಾಕಲ್ವಾ ಒಬ್ಬನಿಗೆ. ನನಗದು ಸಾರ್ಥಕ ಆಗುತ್ತೆ ಅಂತ ಅದೊಂದು ವಿಜ್ಞಾಪನೆ ನಿಮ್ಮಲ್ಲಿ. ನಾನು ಮುಂದಿನ ಸಲ ಸುಭಾಷ್ ಪಾಳೇಕರ್ಜಿ ಅವ್ರದ್ದಿರ್ಬೋದು, ಅಥವಾ ಅರವಿಂದ್ ಚಟರ್ಜಿ ಅವ್ರದ್ದಿರ್ಬೋದು, ಸುಭಾಷ್ ಶರ್ಮಾಜಿ ಅವ್ರದ್ದಿರ್ಬೋದು, ಅವರ ಮಾದರಿಗಳು, ಅದ್ರ ಬಗ್ಗೆ ಒಂದು ನಿಮಗೆ ಪರಿಚಯ ಕೊಡುವಂಥ ಒಂದು ಪ್ರಯತ್ನ ಮಾಡೋನಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ, ಕಮೆಂಟ್ಗಳನ್ನು ಸಹಿಸುವಂಥ ಕಮೆಂಟ್ ಬರೀರಿ. ಏನೇನೋ ಸುಮ್ಮನೆ ಏನೇನೋ ಬರೆಯೋಕ್ಕೆ ಹೋಗಬೇಡಿ. ಆ ಥರ ಕೆಲವು ಜನ ಬರೆದಿದ್ದಾರೆ, ಅವ್ರನ್ನೆಲ್ಲ ಇಗ್ನೋರ್ ಮಾಡಬೇಕಾಗತ್ತೆ ಅಷ್ಟೇ. ಆದರೆ ದಯವಿಟ್ಟು ನಿಮ್ಮ ವಿರೋಧ ಇದ್ರೂ ಸ್ವಲ್ಪ ಸಹಿಸುವಂತಹ ವಿರೋಧ ವ್ಯಕ್ತಪಡಿಸಿ, ಬೇರೆ ಥರ ಬೇಡ. ಆ ತರಹ ಒಂದು ಸಂವಾದವನ್ನು ಮಾಡೋಣ ಅನ್ನೋ ರೈತ ಬಳಗ ಅಂತ ಒಂದು ಕಟ್ಟಬೇಕಾದ್ರೆ ಒಬ್ರನ್ನೊಬ್ಬರು ತೆಗಳೋ ಬದಲು ಏನು ಕಲಿಬೋದಪ್ಪ ಒಬ್ಬರಿಂದ ಒಬ್ಬರು ಅನ್ನೋದನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗಿರ್ಬೋದು ಅಥವಾ ಪ್ರಯೋಜನಕಾರಿ ಆಗ್ಬೋದು ಅಂತ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.